ಅದು ಸಿಕ್ಕಾಗಿರು ತೋರಿಸ್ತಾನೆ ನಂಗೆ ಅಂದರೆ ಇನ್ನೂ ದೋಷಿ ಇದ್ದಾರಪ್ಪ ಇವರು ಲ್ಯಾಂಡ್ ಹೊಡೆದು ಸುಳಿನಲ್ಲ ಆಗ್ಯದ ಗೋಲ್ಮಾಲ್ ಅಂತೇಳಿ ನಮ್ಮ ಸ್ನೇಹಮಯಿ ಕೃಷ್ಣ ಅವರ ಪಕ್ಕವಾದ ಅದು ಸಿಕ್ತಪ್ಪ ಅಂದ್ರೆ ನಿಶ್ಚಿತವಾಗಿ ಅವ್ರನ್ನ ಜೈಲಿಗೆ ಕಳಿಸುವಂಥ ಕೆಲಸ ಅದು ಎಲ್ಲ ನಾನು ಜೈಲಿಗೆ ಹೋಗ್ತೀನಿ ಸಿಗಲಿಲ್ಲ ಅಂದ್ರೆ ಈ ರಿಲೇಟ್ ಅಂದರೆ ಆ ಡಾಕ್ಯುಮೆಂಟ್ಸ ಇಲ್ಲ ಅಧಿಸೂಚನೆ ಹೊರಡಿಸಿಲ್ಲ ಹಂಗೆ ಗಂಧ ಮಾಡಿದ್ದಾರೆ ಸೇರಿಸಿದ್ದಾರೆ ಅನ್ನೋದು ಸ್ಪಷ್ಟವಾದ ನಮ್ಮ ಸ್ನೇಹಮಯಿ ಕೃಷ್ಣ ಅವರು. ಅದೇ ಕಾಲಕ್ಕೆ ಈಗ ಅವ್ರ ಹಿಂದಂತೆ BJP ನಾಯಕರು ನಿಂತಿದ್ದು ಸಹಜದ, ಯಾಕಂದ್ರೆ ಅವ್ರಿಗೆ ಈ ಸದ್ದ ಯಾವ ವಿಷಯ ಉಳಿದಿಲ್ಲ. ಯಾಕಂದ್ರೆ ತಮ್ಮಲ್ಲಿ ತಿಕ್ಕಾಟದ ನೋಡ್ತಾ ಇದ್ದೀವಿ ನಾವು ಕಳೆದ ಹಲವಾರು ಬಂದಾಯಿಂದ ಇದು ಇಲೆಕ್ಷನ್ ಗೆದ್ದು ಬಂದಾಯಿಂದ ಅಂದ್ರೆ ಈ ಸೋತಾಯಿಂದ್ರೂ ಇವತ್ತಿನಕ ನಮ್ಮ ಯತ್ನಾಳರಂತೆ ಬೆನ್ನ ಹತ್ಬಿಟ್ಟಿದ್ದಾರೆ ನಮ್ಮ ಯಡಿಯೂರಪ್ಪನವ್ರಿಗೆ ಮತ್ತು ಅವ್ರ ಮಗ್ಗ. ಹೀಗಾಗಿ ಏನಾದರೂ ಒಂದು ಮಾಡಬೇಕಾಗಿತ್ತು, ಒಳ್ಳೆಯ ವಿಷಯ ಸಿಕ್ಕಿತ್ತು. ಈ ಬುಡ ಇದನ್ನು ಕೈಯಿಂದ ಸ್ವಲ್ಪ ಜಾರಿಸ್ಕೊಂಡಿದ್ದಾರೆ. ಈಗ ಒಂದು ಮರಳಿ ಸಿಕ್ಕದ ತೊಗೋಬೇಕಪ್ಪ ಅಂತ ತೋಟದ ಮಾಡ್ಬೇಕಂತೇಳಿ ವಿರೋಧ ಪಕ್ಷಗಳು ತಯಾರಿ ನಡೆಸಿದ್ದಾರೆ. ಆದರೆ ಇದು ಎಲ್ಲಿವರೆಗೆ ಸಾಧ್ಯ ಆಗ್ತದಂತ ಈಗಂತೂ ನಮ್ಮ ಸಿದ್ದರಾಮಯ್ಯನವರ ವಿಶೇಷವಾಗಿ ಟೈಮ್ ಬೀಯಿಂಗ್ ಸಿಕ್ತವ್ರಿಗೆ ಈ ಟೈಮ್ದಾಗ ಮತ್ತೇನೇನು ಆಗ್ತದೋ. ಯಾಕಂದರೆ ಒಬ್ಬ ಆರೋಪಿಗೆ ಕೆಲವೊಂದಿಷ್ಟು ಸಮಯ ಸಿಗ್ತಂದ್ರೆ ಬೇಕಾದ ಚೇಂಜ್ಗಳು ಆಗ್ತಾ ಇರ್ತಾವೆ. ಅದಕ್ಕಾಗಿ ಇದು ಸಿಗಬಾರ್ದಾಗಿತ್ತು ಅನ್ನೋದು ವಿರೋಧಿಗಳ ವಾದ. ಬಟ್ ಈಗ ಸಿಕ್ಕದ. ಅದಕ್ಕೆ ಈ ದಿಶೆಯಲ್ಲಿ ನಮ್ಮ ಆರೋಚಕ ಇರೋದು ಇನ್ನೊಬ್ಬ ವಿಜೇಂದ್ರ ಅವರಂತೆ ಇದನ್ನು CBI ತನಿಖೆ ಕೊಡಬೇಕ್ರಿ, ಇಡಿ ಅಂತ ನಡೆಸತ್ತರಕ್ಕೆ ಇಡಿನೂ ಆಯಿತು CBI ಕೊಡಬೇಕು ಇದನ್ನಂತೇಳಿ ವಾದ ಮಾಡ್ತಾ ಇದ್ದಾರೆ. ನಿಶ್ಚಿತವಾಗಿ ಅದರಲ್ಲಿ ಗೋಲ್ಮಾಲ್ ಆಗ್ಯದ. CBI ತನಿಖೆ ಅದು ಸತ್ಯವರೆಗೆ ಬರ್ತದೆ ಅನ್ನೋದು ನಮ್ಮ ವಿಜೇಂದ್ರವರ ವಾದ. ಈ ವಾದ ವಿವಾದ ಏನೂ ಇರಲಿ, ಈಗ ಮಾತ್ರ ಸಿದ್ದರಾಮಯ್ಯನವರು ತಮ್ಮ ಚಾಣಕ್ಯ ಬುದ್ಧಿಯಿಂದ ಹೊರಗೆ ನಿಂತಿದ್ದಾರೆ ಇವತ್ತು. ಆದರೆ ಇದು ಎಷ್ಟು ಮಟ್ಟಿಗೆ ಅವ್ರಿಗೆ ಉಪಯೋಗ ಆಗ್ತದೆ, ಎರಡು ದಿವಸ ಹೋಗ್ತದೆ ಅನ್ನೋದು ಮತ್ತು ಬೇರೆ ವಿಷಯ. ಆದರೆ ಇದರಿಂದ ಶಿಕ್ಷೆ ಆಗ್ತದರ ಅನ್ನುವಂಥ ಮತ್ತೊಂದು ಚರ್ಚೆ ಮತ್ತೆ ಸ್ಟಾರ್ಟ್ ಆಗ್ಯದ. ಮೋಸ್ಟ್ಲಿ ಸ್ನೇಹಮಯಿ ಕೃಷ್ಣ ಅವ್ರ ಪ್ರಕಾರ ನಿಶ್ಚಿತವಾಗಿಯೂ ಅಧಿಸೂಚನೆ ಹೊರಡಿಸಿಲ್ಲ. ಅದನ್ನು ಗದ್ದಲ ಮಾಡಿದಾರೆ. ಆ ಅಧಿಸೂಚನೆ ಸಿಕ್ತಪ್ಪ ಅಂದ್ರೆ ನಾನು ಜೈಲಿಗೆ ಹೋಗಿ ಸಿದ್ದಿದ್ದೀನಿ, ಅಧಿಸೂಚನೆ ಕೊಡ್ರಿ, ಆ ಡಾಕ್ಯುಮೆಂಟ್ ಕೇಳ್ತಾ ಇದ್ದಾರೆ. ಏನೇನು ಆಗ್ತದೆ ನೋಡೋಣ ಅದನ್ನು. ಯಾಕಂತಂದ್ರೆ ಈಗಾಗಲೇ ಸಿದ್ದರಾಮಯ್ಯನವರು ಉಸಿರು ಬಿಟ್ಟಿದ್ದಾರೆ, ಬಟ್ ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಕಿತ್ತೋಗಿಲ್ಲ. ಕಾಲಲ್ಲಿ ಆಣಿ ಅಂತಲ್ಲ, ನಾವು ಆಣಿ ಅಂತೀವಲ್ಲ, ಹಾಗೆ ಆಣಿ ಆಗ್ಯದ ಕಾಲಲ್ಲಿ. ಅದು ಇನ್ನೂ ಆಪ್ರೇಷನ್ ಆಗಬೇಕಾಗ್ಯದ. ಆ ಆಪ್ರೇಷನ್ ಆಗಿ ಅವರು ಹೊರಗೆ ಉಳಿತಾರೋ ಇಲ್ಲೋ ಅನ್ನೋದು ಅಷ್ಟ ಪ್ರಶ್ನಾರ್ಹದ. ಆದರೆ ನಮ್ಮ ಸಿದ್ದರಾಮಯ್ಯನವರ ಬೆಂಬಲಿಗರಿಗೆ ಮಾತ್ರ ಇದೊಂದು ರೀತಿ ಸಂತೋಷ ತರೋ ವಿಷಯ ಆಗ್ಯದ. ಅದೇನೂ ಇರಲಿ, ಒಟ್ಟಲ್ಲ ಸಿದ್ದರಾಮಯ್ಯನವರ ಈಗ ಒಂದಿಷ್ಟು ಮನಸ್ಸು ಬಿಚ್ಚಿ ಮಾತಾಡುವಂಥ ಸ್ಥಿತಿ ಬಂದಿದ್ದಾರೆ. ಇಲ್ಲಾಂತಂದ್ರೆ ಅವರು ಈಗಾಗಲೇ ಈ ಒಂದು ವಿಷಯದಲ್ಲೇ ಸಾಕಷ್ಟು ಏನಪ್ಪ ಅಂತಂದ್ರೆ ಮಾನಸಿಕ ಹಿಂಸೆಯನ್ನು ಮತ್ತೇನು ಅನುಭವಿಸಿದ್ರು. ಆ ಹಿಂಸೆಗೆ ಅದಕ್ಕಿಂತ ಮುಖ್ಯವಾಗಿ